ಕೃಷ್ಣ ದಾಳಿಯಲ್ಲಿ ಕೃಷ್ಣ ಎಸ್ ದಾಳಿ ಪಾಕದಲ್ಲಿ ಕೃಷ್ಣ ಜರ್ಸಿ ನಂಬರ್ 3 ಗುರುತಿಸಿಕೊಳ್ಳುವಂತ ಶರವೇಗದ ದಾಳಿಕಾರ ಆರಂಭಿಕ ಹಂತದಲ್ಲಿ ಟೋಟಚ್ಗೆ ಪ್ರಯತ್ನ ಎಸ್ ದಾಳಿ ಭಾಗದಲ್ಲಿ ಹುಮ್ಮ ದಾಳಿ ಭಾಗದಲ್ಲಿ ಹುಮ್ಮ ಜರ್ಸಿ ನಂಬರ್ 8 ಗುರುತಿಸಿಕೊಳ್ಳುವಂತ ತಂಡದ ಆಟಗಾರ ಸ್ಕೋರ್ ಯಾರು ಇನ್ಪೇರಪ್ಪ 0-1 ಪಂದ ಇನ್ ಫೇವರ್ ಆಫ್ ವಾಸನ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕೃಷ್ಣ ಕಳೆದ ದಾಳಿಯಲ್ಲಿ ಡಿಫೆನ್ಸ್ ಚೆಕ್ ಮಾಡಿ ವಾಪಸ್ ಆದಂತ ಆಟಗಾರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದಾರೆ ಆಟಗಾರಲ್ಲಿ. 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯನ್ನು ತೆಗಿತಾ ಇದ್ದಾರೆ ಆಟಗಾರಲ್ಲಿ ಕೃಷ್ಣ. ಎಸ್ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಪರ್ಸು ತಂಡದ ಸಪೋರ್ಟಿವ್ ದಾಳಿಗಾರ ರಾಜ್ಯ ಮಟ್ಟದ ಆಟಗಾರ ದಾಳಿ ಭಾಗದಲ್ಲಿ ಬೋನಸ್ ಕರೆಯುವ ಪ್ರಯತ್ನ ಎತ್ತರ ನಿಲುಗಿದಂತ ಆಟಗಾರ ಬೋನಸ್ ಪಾಯಿಂಟ್ ವಾಸನ. ವೇಗದ ಪಾದಚರಣೆ ಹೊಂದಿರತಕ್ಕಂಥ ಆಟಗಾರ ಬಂಧನ ಆಗ್ತಾ ಇದೆ ಅಲ್ಲಿ. 1 ಅಂಕದ ಸೇರ್ಪಡೆಯೊಂದಿಗೆ ಮತ್ತೊಂದು ಅಂಕ ಸೇರ್ಪಡೆ ಆಗ್ತಾ ಇದೆ ವಾಸನ ತಂಡಕ್ಕೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಪರ್ಸು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಆಟಗಾರ ಜೂನಿಯರ್ ಭಾಗದಲ್ಲಿ ಎಸ್ ದಾಳಿ ಭಾಗದಲ್ಲಿ ಕೃಷ್ಣ ಜರ್ಸಿ ನಂಬರ್ 3 ಗುರುತಿಸಿಕೊಳ್ಳುವಂತ ಆಟಗಾರ ಎಸ್ ಒಪ್ಕೊಳ್ತಾ ಇದ್ದಾರೆ ಪ್ರಾಮಾಣಿಕತೆವಾಗಿ 99 ಜರ್ಸಿ ನಂಬರ್ ಆಟಗಾರ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಆಡತಕ್ಕಂಥ ಆಟಗಾರ ಪರ್ಸು ದಾಳಿ ಭಾಗದಲ್ಲಿ ಕಿಕ್ ಬರ್ತಾ ಇದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸತತವಾಗಿ. ಬಂಧನ ಆಗ್ತಾ ಇದೆ ಕ್ಷಣ ಮಾತ್ರದಲ್ಲಿ. ಅದ್ಭುತವಾದ ಬ್ಲಾಕ್ ಬರ್ತಾ ಇದೆ. ಚೈನ್ ಟ್ಯಾಕಲ್ ಯಶಸ್ವಿ ಆಗ್ತಾ ಇದೆ ಸಂಜು ಅವರಿಂದ. ಇವರ ಡಿಫೆನ್ಸ್ ಬದಲಿಗೆ ಮತ್ತೊಮ್ಮೆ ಕೃಷ್ಣ 4-3 ವಾಸನ ತಂಡದ ಪರವಾಗಿ. ಲೈನ್ ನಂಬರ್ ಸ್ವಲ್ಪ ನೋಡ್ತಾ ಇರೋಣ. ಔಟ್ ಆಫ್ ಬಾಂಡ್ ಪ್ಲೇಯರ್ಸ್ ಕೆಳಗೆ ಕೊಂಡಿಸ್ರಪ್ಪ ಸ್ವಲ್ಪ. ಫಸ್ಟ್ ಟೈಮ್ ಅಡ್ಗೋಷ್ಟು ಜಮ್ಮನಕಟ್ಟಿ ಭಾಗದಲ್ಲಿ ಹುಮ್ಮ ವಿರಾಮದ ನಂತರ ಹುಮ್ಮ ದಾಳಿ ಭಾಗದಲ್ಲಿ ಹುಮ್ಮ ಆಗ್ತದ ನೋಡೋಣ. ಸಾಕಷ್ಟು ಬಾರಿ ಮುಖಾಮುಖಿಯಾದಂತ ಆಟಗಾರರು ಮತ್ತೊಮ್ಮೆ ಆಕ್ಷನ್ ಕೊಪ್ಪ ಕಬಡ್ಡಿ ವೈಭವದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಏರ್ಪಡಿಸಿರ್ತಕ್ಕಂಥ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮತ್ತೊಮ್ಮೆ ಕೃಷ್ಣ ದಾಳಿ ಭಾಗದಲ್ಲಿ ಎತ್ತರ ನಿಲುವಿನ ನಿಲುಗೈದಂತ ಆಟಗಾರ. ಈ ಬಾರಿ ಬಂಧನ ನೋಡೋಣ ಮಿಸ್ಟೇಕ್ ಆಗ್ತಾ ಇದೆ. ಏಕಕಾಲಕ್ಕೆ 2 ಜನ ಆಟಗಾರರು ಅಂಕಣ ನಿರ್ಗಮನ ಆಗ್ತಾ ಇದ್ದಾರೆ. ಹುಮ್ಮ ಅಂಕಗಳ ಕೊರತೆ ಇದೆ ಹುಮ್ಮನ ತಂಡಕ್ಕೆ. 4-5 ಜಮ್ಮನಕಟ್ಟಿ ತಂಡದ ಪರವಾಗಿ ಅದ್ಭುತ ಡ್ಯಾಶ್ ಬರ್ತಾ ಇದೆ. ಚಪ್ಪಾಳಿಗಳ ಬರ್ತಾ ಇದೆ. 2 ಜನ ಆಟಗಾರ ಮಧ್ಯ ಪಂದ್ಯ ಮೈದಾನದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕೃಷ್ಣ ರೈಟ್ ಕಾರ್ನರ್ ಭಾಗದಲ್ಲಿ ಯೂನಿವರ್ಸಿಟಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬ್ಲೂ ಆಟಗಾರ ಇಲ್ಲ ಅಣ್ಣ ಹೇಳಿ ಹೊರ ಕುಂತಾನ ಮಂಜು ಇವು ಇಲ್ಲದ ನೋಡು 9 ನಂಬರ್
ಅವನಾತ ಯಾರು ಇವನ ಅಂತ ಇವ್ 3 ನಂಬರ್ ಹೇಳತ್ತಾರಪ್ಪ. ಇವ್ರು ಹೇಳಾದ ಸುಮ್ಮನೆ ಹೇಳತ್ತಾರ ನೆಟ್ ಗೊತ್ತಂದ್ರೆ ಅಮ್ಮೇ ಬಂದು ಸಿದ್ಧಾರೂಢ ದಾಳಿಯಲ್ಲಿ ದಾಳಿ ಭಾಗದಲ್ಲಿ ಸಿದ್ಧಾರೂಢ ತಂಡದ ಸಪೋರ್ಟ್ ದಾಳಿಗಾರ. ವಾಸನ ತಂಡದ ಆಟಗಾರ. ವೇಗದ ಪಾದಚರಣೆ ಬರ್ತಾ ಇದೆ. ಅಂಕಗಳ ಕೊರತೆ ಇದೆ ಈಗಾಗಲೇ. ಮತ್ತೊಂದು ಕಿಕ್ ಬರ್ತಾ ಇದೆ. ಯಶಸ್ವಿ ಆಗ್ತಾ ಇದೆ. 1 ಅಂಕದ ಸೇರ್ಪಡೆಯೊಂದಿಗೆ ತಂಡವನ್ನ ತಾತನ ಹೆಚ್ಚಿಸ್ತಾ ಇದ್ದಾರೆ. 5-6 ಪಂದ್ಯ. ಕೇವಲ ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಜಮ್ಮನಕಟ್ಟಿ ತಂಡ ಸಾಕ್ತಾ ಇದೆ. ಎಂತ ಒಂದು ಎಸ್ಕೇಪ್ ಸ್ಕಿಲ್ ಬಳಸ್ತಾ ಇದ್ದಾರೆ ಇಲ್ಲಿ. ಫಸ್ಟ್ ಟೈಮ್ ಹಿಡ್ಕೋಷ್ಟು ವಾಸನ್ನ ಔಟ್ ಆಫ್ ಬೌಂಡ್ ಪ್ಲೇಯರ್ಸ್ ಕೆಳಗೆ ಕುಂಡ್ಸೋಣ. ಸ್ವಲ್ಪ ನೋಡ್ತಾ ಇರ್ರಿ ಯಾರು ಒಳಗೆ ಹೋಗಿರ್ತಾರ. ಮತ್ತೆ ಎರಡೂ ಕಡೆ ನೋಡ್ರಪ್ಪ. ಮುಂದಿನ ಪಂದ್ಯಕ್ಕಾಗಿ ನರಸಾಪುರ ವಿರುದ್ಧ ಮಾಚಕ್ನವರು ಆ 2 ತಂಡದ ಆಟಗಾರರು ತಾವುಗಳು ಸಿದ್ಧತೆ ಇರಬೇಕು. ಸಿದ್ಧಾರೂಢ ದಾಳಿ ಪಾಕದಲ್ಲಿ ಮತ್ತೊಮ್ಮೆ ವಾಪಸ್ ಸಾತಿಯನ್ನು ಪಡಿತಾನೆ. ಈ ಸಂದರ್ಭದಲ್ಲಿ 7 ಜನ ಆಟಗಾರರ ಮಧ್ಯೆ ಮತ್ತೊಮ್ಮೆ ದಾಳಿ ಪಾಕದಲ್ಲಿ ಕೃಷ್ಣ. ನೋಡುಗರ ದೃಷ್ಟಿಯನ್ನ ಬಿಡದೆ ನೋಡು ಹಾಕಿ ಪಂದ್ಯವನ್ನು ಆಡ್ತಾ ಇದ್ದಾರೆ 2 ತಂಡದ ಆಟಗಾರರಲ್ಲಿ. ಹಾಫ್ ಟೈಮ್ ಮಧ್ಯಂತರ ಬರೀ. ಇವರ ಸ್ಕೋರ್ 5-8 ಜಮ್ಮನಕಟ್ಟಿ ತಂಡದ ಪರವಾಗಿ. ಮುಂದಿನ ಪಂದ್ಯಕ್ಕಾಗಿ ವಾಸನ ಅಲ್ಲ ನರಸಾಪುರ ವಿರುದ್ಧ ಮಾಚಕ್ನವರು. ತಾವುಗಳು ಸಿದ್ಧತೆಯಲ್ಲೇ ಇರಬೇಕು. ಈ ಮ್ಯಾಚ್ ಮುಗಿದ ತಕ್ಷಣ ತಾವುಗಳು ಮೈದಾನ ಪ್ರವೇಶ ಮಾಡಬೇಕು. ಮತ್ತೊಮ್ಮೆ ವಿರಾಮದ ಬಳಿಕ ಸಿದ್ಧಾರೂಢ ದಾಳಿ ಪಾಕ್ತಾರೆ. ಬೋನಸ್ ಕದಿಯುವ ಪ್ರಯತ್ನ ಕಾದ್ ನೋಡಬೇಕು. ಅನುಭವಿ ತೀರ್ಪುಗಾರ ಮಧ್ಯ ಪಂದ್ಯ ಮೈದಾನದಲ್ಲಿ ಟೋಟಚಿಕ ಪ್ರಯತ್ನ. ಅಫಿಷಿಯಲ್ ಟೈಮ್ ಹೊಡೆದಪ್ಪ. ಅಲ್ಲಿ ನೋಡ್ತಾರ. ಕೇವಲ ಬೋನಸ್ ಅಂಕದೊಂದಿಗೆ ವಾಪಸ್ ಸಾತಿ. ರೆಫ್ರಿ ಡಿಸಿಷನ್ ಫೈನಲ್ ಡಿಸಿಷನ್ ನೋಡ್ತಾ ಇದಾರೆ. ಅಲ್ಲಿ 3 ಜನ ತೀರ್ಪುಗಾರ ಇದ್ದಾರೆ. ದಯವಿಟ್ಟು ಅಪೀಲ್ ಮಾಡಕ್ ಹೋಗ್ಬೇಡ್ರಿ. ಆಲ್ ಔಟ್ ವಾಸನ 1+2 ಪಾಯಿಂಟ್ ಕೊಷ್ಟು ಜಮ್ಮನಕಟ್ಟಿ. ಒಂದು ಅಂಕದ ಸಂಪಾದನೆಗೆ ವಾಪಸ್ ಆಗ್ತದೆ ಪಡಿತಾ ಇದ್ದಾನೆ ಇಲ್ಲಿ ಕೃಷ್ಣ. ಮತ್ತೊಮ್ಮೆ ತಾಳಿ ಭಾಗದಲ್ಲಿ ಕೃಷ್ಣ ತಂಡದ ಪ್ರಮುಖ ತಾರೆ. ತಂಡದ ರೈಡಿಂಗ್ ಜವಾಬ್ದಾರಿನ ಹೊತ್ತಿಕೊಂಡಿರ್ತಕ್ಕಂಥ ಆಟಗಾರ. ಲೆಫ್ಟ್ ಕಾರ್ನರ್ ರೈಟ್ ಕಾರ್ನರ್ ಭಾಗದಲ್ಲಿ ಅವರ ಆತ್ಮೀಯರು ಹೇಳ್ತಾ ಇದ್ದಾರೆ ಯೂನಿವರ್ಸಿಟಿಯನ್ನು ಆಡಿದಾರ ಆಟಗಾರ ಅಂತೇಳಿ. ಮಂಜು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ಬ್ಲೂ ಆಟಗಾರ ರೈಟ್ ಕಾರ್ನರ್ ಭಾಗದಲ್ಲಿ. ಮೆಣಸಿಗೆ ತಂಡದ ಸಹ ಆಟಗಾರ ಹೇಳ್ತಾ ಇದ್ದಾರೆ. ಮತ್ತೊಂದು ಟಚ್ ಬರ್ತಾ ಇದೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಗೋಸ್ಟು ವಾಸನ್ನ. ಮತ್ತೊಬ್ಬ ಹೊಸ ದಾಳಿಗಾರ ಬಳಕೆ ಆಗ್ತಾ ಇದೆ. ಸುನಿಲ್ ದಾಳಿ ಭಾಗದಲ್ಲಿ 8-11 ಇನ್ ಫೇವರ್ ಆಫ್ ಜಮ್ಮನಕಟ್ಟಿ. 2 ಬದಿಯಿಂದ ದಾಳಿ ಮಾಡಬಲ್ಲಂತ ಆಟಗಾರ ದಾಳಿ ಭಾಗದಲ್ಲಿ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಪರ್ಸು PU ವಿಭಾಗದಲ್ಲಿ ಬಾಗಲಕೋಟೆ ತಂಡವನ್ನು ಪ್ರತಿನಿಧಿಸಿ ಆಡಿರ್ತಕ್ಕಂಥ ಆಟಗಾರ ಪರ್ಸು ದಾಳಿ ಭಾಗದಲ್ಲಿ. ಮತ್ತೊಮ್ಮೆ
ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಬಲಿಷ್ಠ ಜಂಪ್ ಬರ್ತಾ ಇದೆ. ಯಶಸ್ವಿ ಆದಂತ ಜಂಪ್ನೊಂದಿಗೆ ಕಾದು ನಿರೀಕ್ಷೆ ಇದೆ. ಅಫಿಷಿಯಲ್ ಟೈಮ್ ಮಾಡಿದೆಪ್ಪ. ಮತ್ತೊಮ್ಮೆ ಹುಮ್ಮ. ಕೊನೆಯ 4 ನಿಮಿಷ ಪಂದ್ಯ. 11 11-15 ವಾಸನ ತಂಡದ ಪರವಾಗಿ ಬೋನಸ್ ಪಾಯಿಂಟ್ ವಾಸನ. ಮತ್ತೊಮ್ಮೆ ತಂಡದ ಪ್ರಮುಖ ತಾರೆ ದಾಳಿ ಭಾಗದಲ್ಲಿ ಆರಂಭಿಕ ಹಂತದ ತಂಡ ಮುನ್ನಡೆತನ ಕಾಯ್ದುಕೊಂಡಿತ್ತು. ಆದರೆ ಈ ಕ್ಷಣದಲ್ಲಿ ತನ್ನ ಹಿನ್ನಡೆತನ ಕಾಯ್ದುಕೊಂಡಿದೆ. ಕಾದು ನಿರೀಕ್ಷೆ ಇದೆ. ಯಾರು ಗಲಾಟೆ ಮಾಡಬೇಡ್ರಿ. ಅಂಪೈರ್ ಏನು ಕೊಡ್ತಾರೆ ಅದಕ್ಕಷ್ಟ ನಿರ್ಣಯ. ಯಾರು ಗಲಾಟೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಂಪೈರ್ ಏನು ಕೊಡ್ತಾರಲ್ಲ ಅದೇ ನಿರ್ಣಯ. ರೆಫ್ರಿ ಡಿಸಿಷನ್ ಫೈನಲ್ ಡಿಸಿಷನ್ ಇರುತ್ತೆ. ಆಫೀಸರ್ಸ್ ಆರ್ಗ್ಯೂ ಮಾಡಕ್ ಹೋಗ್ಬಿಡ್ರಪ್ಪ. ಆಫೀಸರ್ಸ್ಗಿಂತ ತಾವುಗಳೇ ಪ್ರಾಮಾಣಿಕತೆಯಾಗಿ ಪಂದ್ಯವನ್ನು ಒಪ್ಕೊಂಡ್ರೆ ಟಚ್ ಆಗಿದೆ ಅಂತ ಒಪ್ಕೊಂಡ್ರಿ. ಹುಮ್ಮ ವಾಪಸ್ ಸಾತಿ. ಹುಮ್ಮ ಮತ್ತೊಮ್ಮೆ ಕೃಷ್ಣ. ಶರವೇಗದ ದಾಳಿಗಾರರ ಬಂಧನ ಆಗ್ತಾ ಇದೆ ಈ ಬಾರಿ. ಯೂನಿವರ್ಸಿಟಿ ಆಟಗಾರ ಅಂತ ಹೇಳ್ತಾ ಇದಾರೆ ಮೆಣಸಿಗೆ ತರದ ಆಟಗಾರಲ್ಲಿ. ಮತ್ತೊಮ್ಮೆ ಹುಮ್ಮ. 12-17 ಇನ್ ಫೇವರ್ ಆಫ್ ವಾಸನ. 12-17 ಕೊನೆಯ 2 ನಿಮಿಷ ಪಂದ್ಯ. ರಿಮೈನಿಂಗ್ ಟೈಮ್ ಇಸ್ 2 minutes. ಮ್ಯಾಚ್ ಇಸ್ ಗೋ. 12-17 ಇನ್ ಫೇವರ್ ಆಫ್ ವಾಸನ. ಸಂಜು ದಾಳಿ ಭಾಗದಲ್ಲಿ ಶರವೇಗದ ದಾಳಿಗಾರ ಆಗ್ತದೆ ತಂಡದ ಸಪಟು ದಾಳಿಗಾರ. ಅಂಕಗಳ ಕೊರತೆ ಇದೆ ಈಗಾಗಲೇ ತಂಡಕ್ಕೆ. ಈ ಬಾರಿ ಇನ್ನು ಆಟಗಾರರಿಂದ ಬಲಿಷ್ಠ ಬಂಧನ ಆಗ್ತಾ ಇದೆ ಮಂಜು ಅವರಿಂದ. ರೈಡರ್ ಇಸ್ ಔಟ್. ಪಾಯಿಂಟ್ ಟು ವಾಸನ. ಹಾಕು ಹುಮ್ಮ. ಮುಂದಿನ ಪಂದ್ಯಕ್ಕಾಗಿ ನರಸಾಪುರ ವಿರುದ್ಧ ಮಾಚಕ್ನೂರು 2 ದಿನದ ಆಟಗಾರ ತಾವುಗಳ ಮೈದಾನ ಪ್ರವೇಶ ಮಾಡಬೇಕು. ಕೊನೆಯ 1 ನಿಮಿಷ. ಮ್ಯಾಚ್ ಇಸ್ ಗೋ. ಮುಂದಿನ ಪಂದ್ಯಕ್ಕೆ ಬರುವಂತ ಕ್ರೀಡಾಪಟುಗಳು ಬೇಗನೆ ರೆಡಿಯಾಗಿ ಬರಬೇಕು. ಗ್ರೌಂಡ್ ಖಾಲಿ ಉಳಿಸಬಾರ್ದು. ಮುಂದಿನ ಆಟಕ್ಕೆ ಬರುವಂತ ಕ್ರೀಡಾಪಟುಗಳು ನರಸಾಪುರ್ ವರ್ಚಸ್ ಮಾಚಕ್ನೂರ್ ರೆಡಿಯಾಗಿ ಬರ್ಬೇಕಪ್ಪ. ಬೇಗ ಪದೇ ಕರ್ಸ್ಕೊಬರ್ರಿ. ಹಾ ಹುಮ್ಮನಿಂದ ಹುಮ್ಮನ ಆಟಗಾರ ಬರ್ತಾ ಇಲ್ಲ ಇಲ್ಲಿ. ಹುಮ್ಮ ಬರೀ ಅಲ್ಲೇ ಕೆಳಗೆ ಹೋಗ್ತಾನೆ. 2 ಪಾಯಿಂಟ್. ಅದು ಎಲ್ಲಿನಪ್ಪ ನರಸಾಪುರ. ಮತ್ತ ನರಸಾಪುರ ವರ್ಚಸ್ ಮಾಚಕ್ನೂರ ರೆಡಿಯಾಗಿರ್ಬೇಕಪ್ಪ. ನೀವು ಮ್ಯಾಚ್ ಖಾಲಿ ಉಳಿಸ್ಬೇಡ್ರಿ. ನಿನ್ನೆ ಆಗೋ ಮ್ಯಾಚ್ ಇವತ್ತು ಮುಗಿಯಾಕತೈತೆ. ರಾಮ